ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ತಿರಸ್ಕರಿಸಲು ಬಲಗೈ ಸಮುದಾಯ ಒತ್ತಾಯ. ಮಾರ್ಚ್ 25 ಬೃಹತ್ ಪ್ರತಿಭಟನೆ. ತುಮಕೂರು. ಮಾರ್ಚ್ 25ರಂದು ಸುಪ್ರೀಂ ಕೋರ್ಟಿನ ನಿರ್ದೇಶನದ ಮೇಲೆ ಸರ್ಕಾರ ರಚಿಸಿದ್ದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ನೀಡಿರುವ ಒಳ ಮೀಸಲಾತಿ ವರ್ಗೀಕರಣ ವರದಿ ಅತ್ಯಂತ ಅವೈಜ್ಞಾನಿಕವಾಗಿದ್ದು, ಸರ್ಕಾರ ಅದನ್ನು ರದ್ದುಪಡಿಸಿ 27 ಫೆಬ್ರವರಿ 2026ರಂದು ಹೊರಡಿಸಿರುವ ಆದೇಶದಂತೆ ಒಳ ಮೀಸಲಾತಿ ರಹಿತ ನೇಮಕಾವತಿ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಮಾರ್ಚ್ 25ರಂದು ಉರಿಲಿಂಗಿಪೆದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಡಿಸಿಎಂಎಸ್ನ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಪ್ಪ ಮಾತನಾಡಿ, ಸರ್ಕಾರವು ಅವೈಜ್ಞಾನಿಕ ಮತ್ತು ದೋಷಪೂರಿತವಾದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಿರಸ್ಕರಿಸಬೇಕು. ಒಬಿಸಿ ಆಯೋಗದ ಸಮೀಕ್ಷಾ ವರದಿಯ ಜೊತೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ತಾಳೆ ಹಾಕಿ ವ್ಯತ್ಯಾಸ ಕಂಡು ಬಂದರೆ ಮತ್ತೊಮ್ಮೆ ಸಮೀಕ್ಷೆ ನಡೆಸಬೇಕು. ರಾಜ್ಯ ಸರ್ಕಾರವು 2/6/2025ರಂದು ಯಾವುದೇ ಮಾನದಂಡವಿಲ್ಲದೆ ಹೊರಡಿಸಿರುವ ಮೀಸಲಾತಿ ಆದೇಶವನ್ನು ಹಿಂಪಡೆಯಬೇಕು. ಜಾತಿ ಪ್ರಮಾಣ ಪತ್ರಗಳಲ್ಲಿ ಮೂಲ ಜಾತಿ ನಮೂದನೆ ಕಡ್ಡಾಯಗೊಳಿಸುವುದು. ಈಗಾಗಲೇ ಇರುವ ಜಾತಿ ಪ್ರಮಾಣ ಪತ್ರಗಳು ಹೊಸ ಜಾತಿ ಪ್ರಮಾಣ ಪತ್ರಗಳೊಂದಿಗೆ ಪರಿಗಣಿಸಲು ಸೂಕ್ತ ಆದೇಶ ಹೊರಡಿಸಬೇಕು. ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರಿದ 63 ಜಾತಿಗಳನ್ನು ಒಂದು ಗುಂಪಿಗೆ ತಂದು ಉದ್ಯೋಗ, ಶಿಕ್ಷಣ, ಇತರೆ ಸೌಲಭ್ಯ ಪಡೆಯಲು ಆದೇಶ ಹೊರಡಿಸಬೇಕು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯಲ್ಲಿ ಕೆಲ ಜಿಲ್ಲೆಗಳಲ್ಲಿ ಬಲಗೈ ಜಾತಿಗಳ ಸಂಖ್ಯೆ ಅತಿ ಕಡಿಮೆ ನಮೂದಿಸಿದ್ದು, ಪುನರ್ ಪರಿಶೀಲನೆ ನಡೆಸಬೇಕು ಎಂದು ಬೇಡಿಕೆ ಮುಂದಿಟ್ಟರು. ಮಾರ್ಚ್ 25ರಂದು ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದು, ಲಕ್ಷಾಂತರ ಜನರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮುಖಂಡರಾದ ಶ್ರೀನಿವಾಸ್ ಮಾತನಾಡಿ, ಸರ್ಕಾರದ ಮೀಸಲಾತಿ ಅನ್ವಯ ಇತ್ತೀಚಿನ ನೇಮಕಾತಿ ಮತ್ತು ಶೈಕ್ಷಣಿಕ ಪ್ರವೇಶಗಳಲ್ಲಿ ರೋಸ್ಟರ್ ಬಿಂಬಗಳಾಗಿದ್ದು, ಅವಲೋಕಿಸಿದರೆ ಬಲಗೈ ಸಮುದಾಯ ಸೇರಿದಂತೆ ಎಲ್ಲ ಸಮುದಾಯಗಳಿಗೆ ಭಾರೀ ಅನ್ಯಾಯವಾಗಲಿದೆ. ನಾವು ಮೀಸಲಾತಿ ವಿರೋಧಿಗಳಲ್ಲ, ಆದರೆ ಈ ರೋಸ್ಟರ್ ಬಿಂದು ಮುಂದುವರೆದರೆ ಪರಿಶಿಷ್ಟ ಜಾತಿಗಳಲ್ಲಿ ಒಂದು ವರ್ಗವನ್ನು ಹೊರತುಪಡಿಸಿ ಉಳಿದ ಎಲ್ಲಾ ವರ್ಗಗಳಿಗೂ ಉದ್ಯೋಗ, ಶಿಕ್ಷಣ, ಆರ್ಥಿಕ ಸವಲತ್ತುಗಳು ದೊರೆಯುವುದು ಮರೀಚಿಕೆ. ಹಾಗಾಗಿ ಇದರ ವಿರುದ್ಧ ಹೋರಾಟ ಅನಿವಾರ್ಯವಾಗಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಛಲವಾದಿ ಶೇಖರ್, ಸಿದ್ದಲಿಂಗಯ್ಯ, ಭೈರೇಶ್, ಕೃಷ್ಣಪ್ಪ ಹೆಗ್ಗೆರೆ, ಗಿರಿಜೇಶ್, ಜಿಆರ್ ಅಪ್ಪಾಜಯ್ಯ, ಇಂದ್ರಕುಮಾರ್, ವಕೀಲರಾದ ನಾಗೇಶ್, ಗಂಗಾಂಜನೇಯ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ವರದಿ ಕಲ್ಪತರು ನ್ಯೂಸ್. ತ್ಯಾಗ ಮಾಡಬೇಕು, ನಾನು ಯಾರು ತಿಂದವ್ರೆ ಅಂತ ಅವ್ರು ಹೇಳಲಿಲ್ಲ. ಆದರೆ ಅವರ ದೃಷ್ಟಿ ಒಳಗಡೆ ನಮ್ಮನ್ನ ಮಾಡಿ ತೋರಿಸಿ ನಮ್ಮನ್ನ ಕಡೆಗಣಿಸಿದ್ದಾರೆ. ನಮಗೆ ಈ ರಾಜ್ಯದೊಳಗಡೆ ಏನು ನಮ್ಮ ಜನಸಂಖ್ಯೆನ 3 ಭಾಗ ಮಾಡಿದ್ದಾರೆ. ನಮ್ಮ ಜನಸಂಖ್ಯೆ ಒಳಗಡೆಂಥ ಜನಗಳನ್ನ ಪ್ರವರ್ಗ ಹೇಗೆ ಸ್ವಲ್ಪ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಸೇರಿಸ್ತಾರೆ. ನಂತರ ಸಿ ಜಾತಿ ಒಳಗಡೆ ಅದು ಸಹ ನಮ್ಮ ಪರಯ್ಯ ಮತ್ತೆ ಇತರ ಜಾತಿಗಳನ್ನು ಸೇರಿಸಿ ಅಲ್ಲಿ ನಮ್ಮನ್ನ ಡಿವೈಡ್ ಮಾಡ್ತಾರೆ. ನಂತರ ಆದಿ ದ್ರಾವಿಡ, ಆದಿ ಕರ್ನಾಟಕ, ಆದಿ ಆಂಧ್ರ ಜಾತಿಗಳನ್ನ 4 ಲಕ್ಷ ಜನಸಂಖ್ಯೆಗಳನ್ನ ಹಾಗೆ ಉಳಿಸ್ಕೊಳ್ತಾರೆ. ಆದರೆ ಎಲ್ಲದರ ಮಧ್ಯೆ ಒಳಗಡೆ ನಮ್ಮನ್ನ ನಿಖರವಾಗಿ ಜನಗಣತಿ ಒಳಗಡೆ ನಮ್ಮನ್ನ ಗುರುತಿಸ್ತಾರೆ. ನಿಖರವಾದ ಅಂಕಿಅಂಶ ಕೊಡೋದ್ರೊಳಗಡೆ ನಾಗಮೋಹನ್ ದಾಸ್ ವರದಿ ನಮಗೆ ಅನ್ಯಾಯ ಮಾಡಿದೆ. ಅದರಿಂದಾಗಿ ರಾಜ್ಯದೊಳಗಡೆ ನಾವು ನಾಗಮೋಹನ್ ದಾಸ್ ಅವರ ವರದಿಯನ್ನು ತಿರಸ್ಕರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರವನ್ನು. ಈ ನಡುವೆ ಏನು ನಾವು ಯಾವತ್ತೂ ಸಹ ಮೀಸಲಾತಿ ವಿರೋಧಿಗಳಲ್ಲ, ಮೀಸಲಾತಿ ಆಗಬೇಕು ಅಂತ ನಾವು ಸಹ ಬಯಸ್ತಂಥವ್ರು. ಒಳ ಮೀಸಲಾತಿಯನ್ನು ಸಹ ನಾವು ಆಗಬೇಕು ಅಂತ ಒತ್ತಾಯ ಮಾಡಿದಂಥವ್ರು. ಆದರೆ ಈ ರಾಜ್ಯದೊಳಗಡೆ ಹಿಂದೆ ಏನು ಬಿಜೆಪಿ ಸರ್ಕಾರದೊಳಗಡೆ ಮಾಧುಸ್ವಾಮಿ ವರದಿ ಒಳಗಡೆನೂ ಸಹ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಲಾಗಿದೆ. ಅಲ್ಲೂ ಸಹ ನಮ್ಮ ಮಾಧುಸ್ವಾಮಿ ವರದಿ ಒಳಗಡೆನೂ ಸಹ ನಮ್ಮನ್ನ ಒಂದು ಸಮಿತಿ ಮಾಡ್ಕೊಳ್ತಾರೆ. ಆ ಸಮಿತಿ ಒಳಗಡೆ ಬಲಗೈ ಸಮುದಾಯದನ್ನ ಯಾರನ್ನೂ ಸಹ ಆ ಸಮಿತಿ ಒಳಗಡೆ ನೇಮಕ ಮಾಡ್ಕೊಳ್ಳೋದಿಲ್ಲ. ಮೊದಲನೇದಾಗಿ ಅವರು ಸಹ 17% ಮೀಸಲಾತಿಗೆ ಅವರು ಒಳ ಮೀಸಲಾತಿಯನ್ನ ಮಾಡೋಂಥ ಕೆಲಸ ಮಾಡ್ತಾರೆ. ಅಲ್ಲೂ ಸಹ ನಮ್ಗೆ ಅನ್ಯಾಯ ಆಗುತ್ತೆ. ಆ ಅನ್ಯಾಯವನ್ನು ಕಳಿಸಿದಾಗ ನಂತರ ಅದು ಆ ವರದಿನ ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾರೆ. ಅದು ನೆನೆಗುಂದಿದ್ದು ಬಿಡುತ್ತೆ. ಮತ್ತೆ ಕಾಂಗ್ರೆಸ್ ಸರ್ಕಾರನೂ ಸಹ 15 ಇರೋದನ್ನ 17% ಮೀಸಲಾತಿಗೆ ಒಳ ಮೀಸಲಾತಿಯನ್ನು ಮಾಡಬೇಕು ಅಂತ ಹೋಗುತ್ತೆ. ಆದ್ರೂ ಸಹ ಇಲ್ಲಿ ನಾಗಮೋಹನ್ ದಾಸ್ ಅವ್ರನ್ನ ಸರ್ಕಾರವನ್ನು ರಚನೆ ಮಾಡಿ ಅಲ್ಲೂ ನಮಗೆ 17% ಮೀಸಲಾತಿ ಒಳಗಡೆ ಪ್ರವರ್ಗ 1 and 2, 3 ಮಾಡ್ತಾರೆ. ಕೇಂದ್ರ ಅವರು ನಾಗಮೋಹನ್ ದಾಸ್ ಅವರು ABCD E ಅಂತ ವರದಿ ಕೊಡ್ತಾರೆ.
ಆದರೆ ರಾಜ್ಯ ಸರ್ಕಾರ ಮತ್ತೆ ಅದನ್ನು ಪುನರ್ ಪರಿಶೀಲನೆ ಮಾಡ್ಕೊಂಡು ABC ಅಂತ ಮಾಡ್ತಾರೆ. ನಮ್ಮನ್ನು 19 ಒಳಜಾತಿ ಒಳಗಡೆ ನಮ್ಮನ್ನು ಗುರುತಿಸಿ B ವರ್ಗದೊಳಗಡೆ ಇಡ್ತಾರೆ. ನಮ್ಮ ಸಚಿವ ಸಂಪುಟದೊಳಗಡೆ ನಮ್ಮ ಸಮುದಾಯಕ್ಕೆ ರೋಸ್ಟರ್ ಬಿಂದು ಒಳಗಡೆ ತುಂಬ ಅನ್ಯಾಯ ಆಗುತ್ತೆ. ರೋಸ್ಟರ್ ಬಿಂದು 1ನೇ ಪ್ರವರ್ಗ 1ನ್ನ ಮಾದಿಗ ಸಂಬಂಧಿತ ಜಾತಿ ಒಳಗಡೆ ಇಡ್ತಾರೆ. ನಮ್ಮ ಸಮುದಾಯ ಜನಸಂಖ್ಯೆ ಒಳಗಡೆ ಹೆಚ್ಚು ಜನಸಂಖ್ಯೆ ಇದ್ರೂ ಸಹ ನಮ್ಮನ್ನು ಪ್ರವರ್ಗ 2ಗೆ ಇಡ್ತಾರೆ. ಆ 2 ಒಳಗಡೆ ಇಟ್ಟಂಥ ಸಂದರ್ಭದೊಳಗಡೆ ಯಾವುದೇ ಒಂದು ಯೂನಿವರ್ಸಿಟಿ ಒಳಗಡೆ ಒಂದೊಂದು ಹುದ್ದೆಗಳು ನೇಮಕ ಆದಾಗ ಕ್ರಿಯೇಟ್ ಆದಾಗ ಆ ಹುದ್ದೆಗಳು ಫಸ್ಟೇ ಪ್ಲೇಸ್ ಒಳಗಡೆ ಇರೋಂಥ ಮಾದಿಗ ಸಂಬಂಧಿತ ಜಾತಿಗಳಿಗೆ ಹೋಗುತ್ತೆ. ನಮಗೇನಾದರೂ ಆ ಅವಕಾಶ ಸಿಗಬೇಕು ಅಂದರೆ 9 ಹುದ್ದೆಗಳು ನೇಮಕ ಆದಾಗ ಮಾತ್ರ ನಮಗೊಂದು ಹುದ್ದೆ ಸಿಗುತ್ತೆ. ಇದು ತುಂಬ ಅನ್ಯಾಯ ಆಗುತ್ತೆ. ಈ ಸಮುದಾಯನೂ ಸಹ ಎಲ್ಲದರೊಳಗಡೆನೂ ಮುಂದುವರೆದಿಲ್ಲ. ಕೇವಲ ಎಷ್ಟೋ ಜನ ಸ್ವಲ್ಪ ವಿದ್ಯಾವಂತರಾಗಿರ್ಬೋದು, ಉದ್ಯೋಗದೊಳಗಡೆ ಅವ್ರು ಕೊಟ್ಟಂಥ ಮಾಹಿತಿಗಳು ಸ್ವಲ್ಪ ತಪ್ಪಿದ್ದಾವೆ. ಈಗ ಎಲ್ಲದನ್ನು ಆಯೋಗದ ವರದಿ ಒಳಗಡೆ ನೀವು ನೋಡ್ಬೋದಾಗೈತು. ಎಷ್ಟು ಜನ ಇಂಜಿನಿಯರಿಂಗು, ಮೆಡಿಕಲ್ಲು ಮತ್ತು CET ಒಳಗಡೆ ನೇಮಕ ಆಗಿರೋದನ್ನೆಲ್ಲದನ್ನು ನೀವು ಗಮನಿಸಿದಾಗ C ವರ್ಗದವರು ಹೆಚ್ಚಿಗೆ ಅವರು ನೇಮಕಾತಿಗಳು ಆಗಿದ್ದಾರೆ. ಮತ್ತು ಸೀಟ್ಗಳು ಸಹ ಅವರಿಗೆ ತಗ್ಗಿರೋದನ್ನು ಸಹ ಗಮನಿಸ್ಬೋದಾಗೈತೆ, ವರದಿ ಒಳಗಡೆ ಇದೆ. ಆದರೆ ಈಗ ನಮಗೆ 9 ಹುದ್ದೆಗಳು ಕ್ರಿಯೇಟ್ ಆಗದಲ್ಲೇ ನಾವು ಒಂದು ಘಟಕ ಮಾಡಿ ನಮಗೂ ಸಹ ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಆದರೆ C ವರ್ಗದವರಿಗೆ ನಮ್ಮ ಸಂಬಂಧಿತ ಜಾತಿಗಳು ಅಲೆಮಾರಿ ಸಮುದಾಯದೊಳಗಡೆ ಸೇರಿಸಿ C ವರ್ಗಕ್ಕೆ ಇರ್ತವೆ. ಅಲ್ಲಿ 15 ಪೋಸ್ಟ್ ಒಳಗಡೆ ಅವ್ರನ್ನ ತರೋದ್ರಿಂದ 15 ಹುದ್ದೆಗಳು ಇಲ್ಲಿ ಕ್ರಿಯೇಟ್ ಆಗೋಕ್ಕಾಗ್ತಾ ಇದ್ದಂಥವ್ರನ್ನ ನಾವು ಧಾರವಾಡ ವಿಶ್ವವಿದ್ಯಾನಿಲಯದೊಳಗಡೆ ಇರೋದು, ಮತ್ತು ನಮ್ಮ ಸರ್ಕಾರ ಇಲಾಖೆ ಒಳಗಡೆ ಕಾಲ್ ಮಾಡಿದಂಥವ್ರು, PDA ಒಳಗಡೆ ಕಾಲ್ ಮಾಡಿರೋದು, ಮತ್ತು ಕೆಲವೊಂದು ಕೇಂದ್ರ ರಾಜ್ಯ ಸರ್ಕಾರದ ಬೋರ್ಡ್ಗಳೊಳಗಡೆ ಆಗಿರೋಂಥ ಹುದ್ದೆಗಳೊಳಗಡೆ ನಾವು ಗಮನಿಸಿದಾಗ ನಮಗೆ ಹುದ್ದೆಗಳು ಖಂಡಿತ ಇದು ಅನ್ಯಾಯ ಆಗ್ತಾಯಿದೆ. ಮುಂದಿನ ಪೀಳಿಗೆಗೆ ಇದು ಮರಣ ಶಾಸನ ಈ ಛಲವಾದಿ ಸಮುದಾಯಕ್ಕೆ ಅಂತ ನಾವು ಹೇಳೋದಕ್ಕೆ ಬಯಸ್ತಾ ಇದ್ದೀವಿ. ಯಾಕೆ ಅಂದರೆ ನಮಗೆ ಇನ್ನು 30 ವರ್ಷಗಳ ಕಾಲ ಈ ಸಮುದಾಯಕ್ಕೆ ಹುದ್ದೆಗಳೇ ಸಿಗದಂಥ ವಂಚನೆಯನ್ನು ಈ ಸರ್ಕಾರಗಳು ನಮ್ಮನ್ನು ಮಾಡ್ಕೊಂಡು ಬಂದೈತೆ. ಇದನ್ನು BJP ಸರ್ಕಾರನೂ ಮಾಡೈತೆ, ಕಾಂಗ್ರೆಸ್ ಸರ್ಕಾರನೂ ಸಹ ಈಗಿನ ಸಂದರ್ಭದೊಳಗಡೆ ಸಿದ್ದರಾಮಯ್ಯ ಸರ್ಕಾರನೂ ಸಹ ಈ ಸಮುದಾಯಕ್ಕೆ ಅನ್ಯಾಯ ಮಾಡೈತೆ. ಪರಮೇಶ್ವರ್ ಸಹ KPCC ಒಳ ಅಧ್ಯಕ್ಷರಾಗಿದ್ದಾಗ ಮತ್ತು ಅವರು ಪ್ರಣಾಳಿಕಾ ಸಮಿತಿ ಅಧ್ಯಕ್ಷರಾದಾಗ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಾರೆ. ಆದರೆ ಈಗಿನ ಅಧ್ಯಕ್ಷರು DK ಶಿವಕುಮಾರ್ ಸಹ ಇವತ್ತುವರೆಗೂ ಅವರು ಒಂದೇ ಒಂದು ಮಾತಾಡ್ತಾ ಇಲ್ಲ. ಅವರೂ ಮಾತಾಡಿ ಕೂಡಲೇ ಇದು ಒಳ ಮೀಸಲಾತಿ ಆಗಿರೋದು ರೋಸ್ಟರ್ ವಿಚಾರದೊಳಗಡೆ ಕ್ರಮ ಕೈಗೊಂಡು 2 ಸಮುದಾಯಗಳೂ ಸಹ ಅನ್ಯೋನ್ಯತೆಯಿಂದ ಹೋಗಿ ಮತ್ತು ನೇಮಕಾತಿ ಒಳಗಡೆ ಎಲ್ಲರಿಗೂ ಅವಕಾಶ ಆಗೋಂಥ ಒಂದು ಕೆಲಸವನ್ನು ನಾವು ಮಾಡಿಕೊಡ್ಬೇಕು ಅಂತ ಅವ್ರು ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ನಾಗಮೋಹನ್ ದಾಸ್ ವರದಿಯನ್ನು ಪರಿಗಣಿಸಬಾರ್ದು, ಅದನ್ನು ತಿರಸ್ಕರಿಸಿ ಮತ್ತೆ ಮರುಪರಿಶೀಲನೆನಾದರೂ ಮಾಡಬೇಕು, ಇಲ್ಲ ಅಂದರೆ ಹೊಸ ಸಮೀಕ್ಷೆಯನ್ನಾದರೂ ಆಗಬೇಕು ಅಂತ ನಾವು ಈ ಸಂದರ್ಭದೊಳಗಡೆ ತಮ್ಮ ಮೂಲಕ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ.